ಇವತ್ತು ನಮ್ಮ ಗೋಪಾಲಕೃಷ್ಣ ಅವರು ಹುಟ್ಟಿದ ಹಬ್ಬ ಇದೆ. ಅಂಗವಾಗಿ ಆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿದ್ದೇನೆ. ಯಾವತ್ತು ಗೊತ್ತಿಲ್ಲ, ಮಾಹಿತಿ ಇಲ್ಲ ಅದರ ಬಗ್ಗೆ. ತನಿಖೆ ನಡಿಬೇಕು, ಅದು ನಡೀತಿತ್ತಲ್ಲೋ, ಅದಕ್ಕೆ ಅಧಿಕಾರಿಗಳು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಂಗೆ ಇಲಾಖೆ ಇದೆ, ಅವ್ರು ಚೆಕ್ ಮಾಡ್ತಾರೆ. ನಾವೇನು ಹೇಳ್ಬೇಕಾಗುತ್ತೆ? ಈಗ ಆರೋಪ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಮೇಲೆ ಕೂಡ ಆರೋಪ ಮಾಡ್ಬೋದು. ಆರೋಪ ಮಾಡೋಕ್ಕೇನಿದೆ? ಆರೋಪ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಸತ್ಯತೆ ಇದೆ ನೋಡ್ಬೇಕಲ್ಲ. ಅದಕ್ಕೆ ಏನು ಚಟುವಟಿಕೆ ನಡೀತಾ ಅಲ್ಲ, ನಾವು ಅದನ್ನ ಕೇಂದ್ರದಲ್ಲಿ ಕೂಡ ಅದೇ ನಡೀತಿದೆ. ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಬೇಡ, ಅಲ್ಲಿ ನಿತಿನ್ ಗಡ್ಕರಿ ಅವರು ಆಗ್ಬೇಕಂತೇಳಿ ನನಗಿರ್ತಕ್ಕಂಥ ಮಾಹಿತಿ, ಅದು ನಡೀತಾ ಇದೆ. ನಿಮ್ಗೆ ಮಾಹಿತಿ ಇಲ್ಲ? ಅದು ಮಾಹಿತಿ ಇಲ್ವಾ? ಯಾಕಂದ್ರೆ ಇಂಡಿಯಾ ಬೇಡ ನಮಗೆ. ಮತ್ತೆ ಅಲ್ಲ, ಇಲ್ಲಿ ದಿನ ಕೇಳ್ತೀರಿ, ಅದು ಹೇಳಿದೆ ನಾನು ನಿಮಗೆ. ಇಲ್ಲಿ ದಿನ ಅದನ್ನೇ ಕೇಳ್ತೀರಿ, ಎಲ್ಲರಿಗೂ ಅದನ್ನೇ ಕೇಳ್ತೀರಿ. ಸ್ಟ್ಯಾಂಡರ್ಡ್ ಪ್ರೋಟೋಟೈಪ್ ನಿಮ್ದು ಇದ್ರೆ ನಮ್ಮದು ಸ್ಟ್ಯಾಂಡರ್ಡ್ ಪ್ರೋಟೋಟೈಪ್ ಇದಾವೆ. ಏನು ಮಾಡೋಣ ಹೇಳ್ರಿ? ಸರಿ ಹೇಳಿ. ಹಾಂ, ಆ ಥರ ಏನಿಲ್ಲ. ನೀವು ಹೇಳಿದ್ದು ಒಂದು ಲೆಕ್ಕಕ್ಕೆ ಹೂ ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಇಲಾಖೆಯಲ್ಲಿ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಮಾತ್ರ ನಮ್ಮಲ್ಲಿ ಸ್ಕಾಲರ್ಶಿಪ್ ಆಗಿರಲಿ ಮತ್ತೊಂದು ಪ್ರೋಗ್ರಾಮ್ಸ್ಗಳಿದ್ದಾವೆ. ಬೇರೆ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಯಾವುದೇ ರೀತಿಯಂತ ನಮ್ಮಲ್ಲಿ ಸ್ಕೀಮ್ಸ್ಗಳಿಲ್ಲ. ಈಗ ಬಂದು ನಾವು ಗಿಗ್ ವರ್ಕರ್ಸ್ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಚಾಲೂ ಆಗಿದೆ. ಗಿಗ್ ಬಿಲ್ಲೇ ತರ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ, ಈಗ ರಿಜಿಸ್ಟ್ರೇಷನ್ ಚಾಲೂ ಆಗಿದೆ. ಅದ್ರ ಜೊತೆಗೆ ಈಗ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು ಒಂದು 40-45 ಪಂಗಡಗಳಿಗೆ ಯಾರ್ಯಾರು ಸಣ್ಣ ಉದ್ದಿಮೆ ಮೇಲೆ ಅವಲಂಬಿಸಿರ್ತಕ್ಕಂಥವ್ರಂತ ಹುಡುಕ್ಬಿಟ್ಟು ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ಗಳನ್ನ ಕೊಡ್ತಾ ಇದ್ದೀವಿ. ಇನ್ನೊಂದು 3 ತಿಂಗಳ 4 ತಿಂಗಳಲ್ಲಿ ಇದನ್ನು ಕೊಡೋಕ್ಕಾಗತ್ತೆ. ಬಡ್ಜೆಟ್ನಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ವಿಶೇಷವಾಗಿ ಒಂದು ಸೆಸ್ ಮುಖಾಂತರ ನಮಗೆ 50 ಪೈಸಾ ಆಗಲಿ ಒಂದು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಕಲೆಕ್ಟ್ ಮಾಡಿ ನಮ್ಮ ಅನ್ಆರ್ಗನೈಸ್ ಬೋರ್ಡಿಗೆ ಸಪ್ರೇಟ್ ಆಗಿ ಕೊಡಿ ಅಂತ ಕೇಳಿದ್ದೇವೆ. ಅದಾದರೆ ಮುಂದೆ ನಮ್ಮ ಇಡೀ ಅನ್ಆರ್ಗನೈಸ್ ಸೆಕ್ಟರ್ಗೆ ಅನುಕೂಲ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.